ನಿಧಾನ ತೆಗಿದ್ರೆ ಪಾತ್ರ ತಗೊಂಡಿದ್ರಿ ತಗೊಳವ ಕೆಲಸ ಮಾಡಾಕ್ತೀನಿ. ಮ್ಯಾಕ್ಬುಕ್ ಪ್ರೋ ಆಮೇಲೆ ಮ್ಯಾಜಿಕ್ ಮೌಸ್. ನಮ್ಮನೆಯವ್ರಿಗೆ ಇದೆಲ್ಲ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ. ನನಗಿದ್ರ ಗಂಧ ಗಾಳಿ ಗೊತ್ತಿಲ್ಲ, ಹಾಗಾಗಿ ತಲೆ ಕೆಡ್ಸ್ಕೊಳ್ಳಲ್ಲ. ಥ್ಯಾಂಕ್ ಯು ರೀ. ಖುಷಿಯಾಗಿ ತಗೊಬಂದಿದ್ದ ಟೈಮಿಂದ ಇಲ್ಲಿವರೆಗೂ ಅದು ಕೈ ಬಿಟ್ಟಿಲ್ಲ. ಮಧ್ಯರಾತ್ರಿ ಎಲ್ಲ ಎದ್ದು ಅದು ಹೇಗೆ ವರ್ಕ್ ಮಾಡೋದು ಅಂತ ಎಲ್ಲ ನೋಡಿಕೊಂಡು ಇವಾಗ ವರ್ಕ್ ಮಾಡ್ತಾ ಕೂತಿದ್ದಾರೆ. ಮಗಳನ್ನ ಇಲ್ಲೇ ಪೂಲಿಗೆ ಬಿಟ್ಕೊಂಡು. ಎಲ್ರಿಗೂ ನಮಸ್ಕಾರ. ಅಮ್ಮನ ಸ್ಟ್ಯಾಂಡಿಗೆ ಬಿಟ್ಟು ಅಮ್ಮ ಊರಿಗೆ ಹೋದ್ರು. ನಾವು ಅವ್ರನ್ನ ಊರಿಗೆ ಬಿಟ್ಟು ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ರಾತ್ರಿ ಇಷ್ಟೊತ್ತಾಯಿತು. ನನ್ನ ಮಗಳು ನೋಡಿ ಅದು ಒಂದು ಕಾರಲ್ಲಿ ಬುಕ್ ಇಟ್ಬಿಟ್ಟಿರುತ್ತೆ, ಒಂದು ಬ್ಯಾಗ್ ಇರುತ್ತೆ ಆ್ಯಕ್ಟಿವಿಟಿ ಬುಕ್ ಅಂತ. ಅದು ಸ್ವಲ್ಪ ಕಾರಲ್ಲಿ ಕೂತ್ಕೊಂಡಾಗ ಮಾಡ್ಕೊಳ್ಳುತ್ತೆ ಅದ್ರ ಕೆಲಸ. ಅದನ್ನು ನೋಡಿ ನನ್ನ ಮಗಳು ಚಪ್ಪಲ್ಲೇ ಹಾಕೋ ಬಂದಿಲ್ಲ. ಅಂದರೆ ಅವಳಿಗೂ ಮರ್ತೋಗ್ಬಿಟ್ಟಿದೆ ಮನೆಯಿಂದ ಬರೋ ಟೈಮಲ್ಲಿ. ನಮಗೂ ಅವಳನ್ನ ಗಮನಿಸಿಲ್ಲ, ಹಾಗಾಗಿ ಬರೀ ಕಾಲಲ್ಲಿ ಬಂದಿದೆ. ಅದಕ್ಕೆ ನಾಚಿಕೆ ಆಗ್ತಾಯಿದೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟು ಚಪ್ಪಲ್ ಹಾಕ್ಲಿಲ್ಲ. ಅದಕ್ಕೆ ಅವರ ಡ್ಯಾಡಿನ ಎತ್ಕೊಳ್ಳಿ ಡ್ಯಾಡಿ ಅಂತ ಹೇಳಿ ಅಪ್ಪ ಅವಳು ಹೇಳ್ದಾಗೆ ಕೇಳೋದು, ಕುಣಿಯೋದು. ನನ್ನ ಮಗಳಿಗೆ ಈ ಥರ ಎಲ್ಲ ಮುದ್ದು ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ನಾನು ಪಾಪ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ನೋಡಿ ಇವಾಗ ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಆಗ್ತಿದೆ. ಇದೇ ಥರ ವೀಡಿಯೋ ನನ್ನ ಮಗಳು ಯೂಟ್ಯೂಬಲ್ಲಿ ನೋಡ್ತಾ ಇರುತ್ತೆ ಅಲ್ಲಿ ಇಲ್ಲಿ. ಸೊ ಹಾಗಾಗಿ ಇಷ್ಟ. ಅಮ್ಮ ಜೋರಾಗಿ ಮಳೆ ಬರುವಾಗ ಅವರೆಲ್ಲ ಹೊರಗಡೆಯಿಂದ ಓಡಿ ಬಂದು ಗ್ಲಾಸ್ ಹಾಕೋದು, ಲೈಟ್ ಆಫ್ ಮಾಡೋದು, ಮಲ್ಕೊಳ್ಳೋದೆಲ್ಲ ಮಾಡ್ತಾರಲ್ಲ, ಹಾಗೆ ಅದೇ ಕೆಲಸ ನಾನು ಮಾಡ್ತೀನಿ. ವೀಡಿಯೋ ಮಾಡಮ್ಮ ಅಂತ. ಓಕೆ. ನನ್ನ ಮಗಳು ಟಿಪ್ಪ ಈ ಸರಿ ನೋಡ್ತಾ ಇದ್ದೆ. ಬುಕ್ಕು ಡ್ಯಾಡಿ ನೋಡಿ ನಮ್ಮನೆಯವರು 10-11 ಸಾವಿರ ಕೊಟ್ಬಿಟ್ಟು ಒಂದೇ ಸರಿ ಇಷ್ಟು ಬುಕ್ ತಗೊಬಂದಿದ್ದಾರೆ. ಇನ್ನು ಕಟ್ಟು ಓಪನ್ ಮಾಡಿಲ್ಲ ಕೆಲವೊಂದು. ದಿನಕತೆ ಹೇಳಿಸ್ಬಿಡೋದು. ನನ್ನ ಮಗ ಬೆಳಗ್ಗೆ ಎದ್ದು ಆಟ ಆಡ್ತಾಯಿದ್ದೆ. ಅವ್ನ ಕಣ್ಣು ಮುಂದೆನೇ ಇರಬೇಕು. ಆಚೆ ಈಚೆ ಹೋದರೆ ಅಳ್ತಾ ಕೂತ್ಕೊಂಡ್ಬಿಡುತ್ತೆ. ನನ್ನ ಮಗಳಿಗೆ ಎದ್ದ ತಕ್ಷಣ ನೀರು ಕೊಟ್ಟಿದ್ದೀನಿ, ಅದು ಕುಡಿತಾ ಇದೆ. ಆ್ಯಕ್ಚುಲಿ ಫ್ರೂಟ್ಸ್ ಸೆಟ್ ಒಂಥರ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಸಿಂಗಾಪುರಲ್ಲಿದ್ದಾಗ ಅವಳಿಗೆ ತಂದು ಕೊಟ್ಟಿದ್ದೆ. ಅದು ಎಷ್ಟು ನೀಟಾಗಿ ಕಟ್ ಮಾಡೋದು, ಒಂದು ಟ್ರೇಗೆ ಹಾಕೋದು, ನನಗೆ ನಮ್ಮ ಮನೆಯವರಿಗೆ ಕೊಡೋದು, ಅದೇ ಆಟ ಆಡೋದು ಬರೀ ಇಷ್ಟರಲ್ಲಿ. ಅದು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೆ. ಬೌಲ್ ಸಮೇತ ಒಂದು 4-5 ವರ್ಷ ಆಗಿದೆ ಅದನ್ನು. ನಮ್ಮೂರು ಕಪ್ಪೆ, ಕಲ್ಲಾರೆ ಕಪ್ಪೆ ಇವತ್ತು ಬೆಂಗಳೂರಲ್ಲಿ ಓಡಿಸ್ತಾ ಇದ್ದೀನಿ. ಎಲ್ಲ ಇವೆಲ್ಲ ತಗೊಂಡು ಬಂದಲ್ಲ, ಎಲ್ಲ ಸೇರ್ಕೊಂಡಿತ್ತು ಕಪ್ಪೆ ಅನಿಸುತ್ತೆ. ಮಳೆಗಾಲ ಅಲ್ಲ ಮಳೆ ಟೈಮ್ ಇತ್ತಲ್ಲ, ಸ್ವಲ್ಪ ಹಾಗಾಗಿ. ಬಾಯ್. ನಿಧಾನ ತೆಗಿದ್ರೆ ಇಸ್ಕೊಂಬಲ್ಲ. 3 ಅಲ್ಲೇ ಮೆಲ್ಲೆ ಭಾಗದಲ್ಲಿ ತೆಗಿದಿರಿ. ಇನ್ನು ಪಾತ್ರ ತಗೊಂಡಿದ್ರಿ ಡ್ಯಾಡಿ ಮಾತಾಡ್ಸಿ. ತಗೊಳವ ಕೆಲಸ ಮಾಡಾಕ್ತೀನಿ. ಮ್ಯಾಕ್ಬುಕ್ ಪ್ರೋ ಡ್ಯಾಡಿ ಕೊಡು ಮಗಳು ಓಪನ್ ಮಾಡಲಿ. ನಿಂಗೆ ಓಪನ್ ಮಾಡೋಕೆ ಗೊತ್ತಾಗಲ್ಲ. ಸರಿ ಐಫೋನ್ ಕೊಡಿಸಿದ್ದೆ ನಮ್ಮ ಮನೆಯವ್ರಿಗೆ. ಈ ಸರಿ ಅವ್ರಿಗೆ ಲ್ಯಾಪ್ಟಾಪ್ ಬೇಕು ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ, ಹಂಗಾಗಿ ಲ್ಯಾಪ್ಟಾಪ್ ತಗೊಂಡ್ಬಂದಿದ್ದೀನಿ. ಮ್ಯಾಕ್ಬುಕ್ ಪ್ರೋ ಆಮೇಲೆ ಮ್ಯಾಜಿಕ್ ಮೌಸ್ ಎಡಿಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಅಮ್ಮ ಕೊಡಿಸಿದ್ನಲ್ಲ. ಥ್ಯಾಂಕ್ ಯು ರೀ. ನನ್ನ ಮಗ ನೋಡಿ ಇದು ಹೊಸ ಗೊಂಬೆ, ಅವನಿಗೆ ಹೊಸ ಗೊಂಬೆ. ಹಾಗಾಗಿ ಇದೇನು ಹೊಸ್ದಾಗಿ ನನ್ನ ಕಲರ್ ಇದೆಯಲ್ಲ ಅಂತ ಅದ್ರ ಪಾಡಿಗೆ ಅದು ಆಟ ಆಡ್ತಾ ಇದ್ದೆ. ಸದ್ಯಕ್ಕೆ ನಾನು ಅದರಲ್ಲಿ ಏನು ಕೆಲಸ ಮಾಡಲ್ಲ, ಅವರೇ ಮಾಡ್ತಾರಲ್ಲ. ಅದು ನನ್ನ ಕೈಗೆ ಬಂದು ಸೇರಿದ್ಮೇಲೆ ನಾನು ವರ್ಕ್ ಮಾಡಿದ್ಮೇಲೆ ಖುಷಿ ಆದಾಗ ಹೇಳದೆ. ಈಗ ತೆಗಿತಾಳಂತೆ, ಬಿಡಿರಿ, ಕುಡೀರಿ. ನಮ್ಮನೆಯವ್ರಿಗೆ ಇದೆಲ್ಲ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ. ನನಗಿದ್ರ ಗಂಧ ಗಾಳಿ ಗೊತ್ತಿಲ್ಲ, ಹಾಗಾಗಿ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ನನಗಿಂತ ನಮ್ಮನೆಯವ್ರಿಗೆ ತುಂಬ ಖುಷಿ. ನಾನು ಇದೆಲ್ಲ ಯೂಸ್ ಮಾಡುವಾಗ ಖುಷಿ ಆಗ್ತದೆ. ಪಲಾವ್ ನನಗೆ ಓಕೆ, ನನಗೂ ಅಷ್ಟೇ. ನೋ ಇಬ್ಬರು ತಿಂದು ಚುಚ್ಚುಡ್ ಬಿಡೋಣ, ಡ್ಯಾಡಿ ತಿನ್ಕೊಳ್ಳಿ ಅಲ್ವಾ. ಖುಷಿಯಾಗಿ ತಗೊಬಂದಿದ್ದ ಟೈಮಿಂದ ಇಲ್ಲಿವರೆಗೂ ಅದು ಕೈ ಬಿಟ್ಟಿಲ್ಲ. ಮಧ್ಯರಾತ್ರಿ ಎಲ್ಲ ಎದ್ದು ಅದು ಹೇಗೆ ವರ್ಕ್ ಮಾಡೋದು ಅಂತ ಎಲ್ಲ ನೋಡಿಕೊಂಡು ಇವಾಗ ವರ್ಕ್ ಮಾಡ್ತಾ ಕೂತಿದ್ದಾರೆ. ಮಗಳನ್ನ ಇಲ್ಲೇ ಪೂಲಿಗೆ ಬಿಟ್ಕೊಂಡು. ಅಂದರೆ ಅವಳು ಅಷ್ಟೇ ಪೂಲ್ ಹತ್ರ ಅವಳು ಒಬ್ಬಳನ್ನೇ ಬಿಡಲ್ಲ, ನಾನು ಜೊತೆಗೆ ಬಂದರೆ ಮಾತ್ರನೇ. ಸಂಜೆ ಆಯ್ತಲ್ಲ, ಹಾಗಾಗಿ ನನ್ನ ಮಗನ ಕರ್ಕೊಂಡು ಬಂದು ನನ್ನ ಮಗಳು ಮುಂಚೆನೇ ಬಂದು ಆಟ ಆಡ್ತಾ ಇತ್ತು. ಹಾಗಾಗಿ ಅವ್ರ ಡ್ಯಾಡಿ ಇಲ್ಲಿ ಕೂತ್ಕೊಂಡು ನೋಡ್ಕೊತಾ ಇದ್ದಾರೆ. ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲೂ ಕೂತ್ಕೊಂಡು. ಪಾಪಣೆ. ಹಾಗೆ ಇಲ್ಲಿ ಪೂಲ್ ಪಕ್ಕನೇ ಫ್ಯಾಮಿಲಿ ಸ್ಟೋರ್ ಇದೆ. ಇಲ್ಲಿ ಹೋಗಿ ಸ್ನ್ಯಾಕ್ಸ್ ತೊಗೊಬಂದೆ. ಇಲ್ಲೇ ಕೂತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ನಮ್ಮನೆಯವರು ಊಟಕ್ಕೆ ಬಂದಿರಲಿಲ್ಲ, ಇಲ್ಲೇ ವರ್ಕ್ ಮಾಡ್ದಾಗ ಕೂತ್ಬಿಟ್ಟಿದ್ರು.
ಹಾಗಾಗಿ ತೊಗೊಬಿಟ್ಟು ಬಂದೆ. ಮನೆಯಿಂದ ತುಂಬ್ಕೊಬರೋಣ ಅಂದರೆ ಇನ್ನೂ ರೆಡಿ ಮಾಡಿಕೊಂಡು ನಾನು ಏನೇನು ಬೇಕು ಬೇಡ ತುಂಬ್ಕೊಂಡು ಬರೋದು. ಖಾರ ಅದೇ ನೋಡಿ, ನನಗೂ ಡೌಟೆಲ್ಲ ಬಂದಿದ್ದು, ನಾವು ತಿನ್ನೋದು ತಾನೇ. ಅಲ್ಲಿ ಪಿಸ್ತಾ ತೊಗೊಂಬಂದಿದ್ದೀನಿ ನೋಡಿ ಬೇಕಾದ್ರೆ ಮಗಳು. ಹುಳಿ ಹುಳಿ ಆಗಿದ್ದಲ್ಲ ಮಗಳು. ಈಗ ಅವ್ರು ವರ್ಕ್ ಮುಗಿಸಿ ಮಗಳ ಜೊತೆ ಆಟ ಆಡಕ್ಕೆ ಹೋಗ್ತಾ ಇದ್ದಾರೆ. ನೋಡಲ್ಲ ಡ್ಯಾಡಿ, ನೋಡಿ ಡ್ಯಾಡಿ ಡ್ಯಾಡಿ ಬ್ರಿದಲ್ ಬ್ರಿದೌಟ್ ಮಾಡಕ್ಕೆ ಬಿಟ್ಟಿರ್ತೀನಿ. ಅದನ್ನು ಬಿಟ್ಟಿದ್ದೆಲ್ಲ ಮಾಡ್ತೀನಿ. ಒಂದು ಕೆಲಸನೂ ಆಗಿಲ್ಲ. ನನ್ನ ಮಗ ನನ್ನ ಕೈ ಬಿಡ್ತಾ ಇಲ್ಲ. ಇನ್ನು ಎತ್ಕೊಂಡೇ ಓಡಾಡ್ತಾ ಇದ್ದೀನಿ. ಫೋಟೋ ಅಕ್ಕ ನೋಡಲ್ಲ ಹೋಗಿ ಆಟಾಡ್ತಾ ಇದ್ದಾನೆ ಅಂತ. ಇವತ್ತು ನಾನು ನನ್ನ ಮಗನಿಗೆ ಅಂತ ಲವ್ ಲ್ಯಾಪ್ ಅವ್ರದ್ದು ಬೇಬಿ ಪ್ಲೇ ಮ್ಯಾಟ್ ತರಿಸಿದ್ದೀನಿ. ಇದು ಡಬಲ್ ಸೈಡ್ ವಾಟರ್ ಪ್ರೂಫ್ ಮ್ಯಾಟ್. ಇದರಲ್ಲೇ ಬೇರೆ ಬೇರೆ ಪ್ರಿಂಟೆಡ್ ಡಿಸೈನ್ ಇರೋ ಮ್ಯಾಟ್ಸ್ ಕೂಡ ಬರುತ್ತೆ. ನಾನು ನನ್ನ ಮಗನಿಗೆ ಅಂತ ಕಾಡು ಪ್ರಾಣಿಗಳಿರೋ ಡಿಸೈನ್ ತರಿಸಿದ್ದೀನಿ. ಈ ಮ್ಯಾಟು ಮಕ್ಕಳು ಹುಟ್ಟಾಗಿಂದ ಅವು ನಡೆಯೋದು ಕಲಿಯೋವರೆಗೂ ಕೂಡ ಈ ಮ್ಯಾಟ್ ಯೂಸಿಗೆ ಬರುತ್ತೆ. ಹಾಗೆ ಈ ಮ್ಯಾಟ್ XPE ಫೋಮ್ ಮೆಟೀರಿಯಲ್ ಇರೋದ್ರಿಂದ ಈ ಮ್ಯಾಟ್ ಸೂಪರ್ ಸಾಫ್ಟ್ ಆಗಿರುತ್ತೆ. ಹಾಗೆ ಈ ಮ್ಯಾಟು ತುಂಬ ದಪ್ಪ ಇರೋದ್ರಿಂದ ಮಕ್ಕಳಿಗೆ ನೆಲದ ಫೀಲ್ ಆಗೋದೇ ಇಲ್ಲ. ಮಕ್ಕಳು ಆಟ ಆಡುವಾಗ ಜಾರು ಬಿದ್ದರೂ ಕೂಡ ಏನು ಜಾಸ್ತಿ ಪೆಟ್ಟಾಗಲ್ಲ. ಇದು ನಾನ್ ಟಾಕ್ಸಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಹಾಗೆ ಇದ್ರ ಮೇಲೆ ನೀರು ಬಿದ್ದರೂ ಕೂಡ ಇದು ವಾಟರ್ ಪ್ರೂಫ್ ಮ್ಯಾಟ್ ಆಗಿರೋದ್ರಿಂದ ಇದು ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ಇದನ್ನು ನೀವು ಸುಲಭವಾಗಿ ಎಲ್ಲಿ ಬೇಕಾದರೂ ಕೂಡ ಮಡಿಸಿಡ್ಬೋದು, ಹಾಗೆ ಕ್ಯಾರಿ ಕೂಡ ಮಾಡ್ಬೋದು. ಈ ಪ್ರಾಡಕ್ಟು ನಿಮಗೂ ಇಷ್ಟ ಆಗಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇವತ್ತು ನಮ್ಮ ಚುಪ್ಪಿ ಬರ್ತಾ ಇದ್ದಾನೆ. ನನ್ನ ಮಗಳಿಗೆ ಗೊತ್ತಿಲ್ಲ ಚುಪ್ಪಿ ಬರ್ತಾ ಇದ್ದಾನೆ ಅಂತ ಹೇಳಿ. ಮಗ ಮಲಗಿದ್ದ, ಅವ್ನು ಎದ್ದೇಳೋದ್ರೊಳಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡೆ. ಅಷ್ಟರೊಳಗೆ ನನ್ನ ಮಗ ಎದ್ಬಿಟ್ಟ. ಅವನು ಎತ್ಕೊಂಡೆ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಮತ್ತೆ ಅದೇ 4 ಗಂಟೆ ಆಗೋಗ್ಬಿಡುತ್ತೆ ಸಂಜೆ. ನನ್ನ ಮಗಳಿಗೆ ಅಲ್ಲಿಂದ ಬರುವಾಗಲೇ ಕರ್ಕೊಬಿಟ್ಟು ಬಂದಿದ್ದೆ, ಫೋನೆಲ್ಲ ಮುಟ್ಟೋದಿದ್ರೆ ಕೂಡ್ದಂತ. ಹಾಗಾಗಿ ಪಾಪ ಜಾಸ್ತಿ ಫೋನ್ ನೋಡ್ತಿಲ್ಲ. ಇವತ್ತು ನನ್ನ ಮಗಳಿಗೆ ಟಾಯ್ಸ್ ಎಲ್ಲ ಆಟ ಆಗ್ತಾ ಇದೆ ಈಗ 2-3 ದಿನದಿಂದ. ನನ್ನ ಮಗ ಬರ್ತಾ ಇದ್ದಾನೆ. ನನ್ನ ಮಗಳಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಗೊತ್ತಾ? ಅದೇ ನನಗೂ ಕೇಳಿಸ್ತು ಚಿಕ್ಕಿ ಅಂತಾದ್ರೆ ನನಗೆ ಗೊತ್ತಾದಂಗೆ ಆಯ್ತು. ಆದರೆ ಅವನು ಅಲ್ಲೆಲ್ಲಿ ಕಿರಿಸ್ತಾನೆ ಅನ್ಕೊಂಡೆ. ನಮ್ಮ ಚುಪ್ಪಿಗೆ ಆ್ಯಕ್ಚುಲಿ ಎಲ್ಲ ಲೂಸ್ ಆಗಿಬಿಟ್ಟಿದೆ ಪಾಪ, ಅಷ್ಟು ಸಣ್ಣ ಆಗೋಗ್ಬಿಟ್ಟಿದೆ. ಈ ಶರ್ಟ್ ಚೆನ್ನಾಗಿ ಕಾಣಿಸ್ತದೆ. ಖುಷಿ ಇದು ಗೊತ್ತಿತ್ತು ಅಣ್ಣ ಬರ್ತಾನೆ ಅಂತ. ಇಲ್ಲ ಚಿಕ್ಕವೋ ಇಲ್ಲೋ ಎಲ್ಲನೂ ಹೇಳ್ ಕಳ್ಸಿದ್ದೀನಿ ಅಂದಲೆ. ಏನು ಹೇಳ್ ಕಳ್ಸಿದೀಯ ಅಕ್ಕ? ಸಾಕ್ಸ್ ಬಿಚ್ಚು ಮಗನೆ, ಓಕೆ ಕಲ್ ತೊಳ್ಕೊಂಬರಾಜ. ಅಷ್ಟೇ, ಇನ್ನೊಂದು ಅರ್ಧ 3/4 ಗಂಟೆ ಆಮೇಲೆ ಮತ್ತೆ ಸ್ಟಾರ್ಟ್. ನಾನು ಹೇಳಿದ್ದೀನಿ ನಾಳೆ ಮತ್ತೆ ವಾಪಸ್ ಕಳಿಸ್ಬಿಡ್ತೀನಿ, ಹೆಂಗಿದ್ರು ಅಂಕಲ್ ಹೋಗ್ತಾರೆ ಏನೋ ಹಾಸನಲ್ಲಿ ಕೆಲಸ ಇದೆ ಅಂತ. ಅಕ್ಕ ನೀನು ಸ್ವಿಮ್ಮಿಂಗಿಗೆ ಕಳಿಸ್ಬೇಡ ಅಂದ ಒಳ್ಳೆ ಪ್ಲ್ಯಾನ್ ಮಾಡ್ಕೊ ಬಂದಿದ್ದೇನಲ್ಲ ಅಕ್ಕ. ಬೆಳಗ್ಗೆ ಹೋಗ್ತೀನಿ, ಸಂಜೆ ಹೋಗ್ತೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತ. ನಮ್ಮ ಆ್ಯಕ್ಚುಲಿ ನಮ್ಮ ಚಿಕ್ಕವ್ವ ಬಂದಿದ್ರೆ ಇವ್ನು ಬಂದಿದ್ದೇ ಗೊತ್ತಾಗಲಿಲ್ಲ. ನಮ್ಮ ಚಿಕ್ಕವ್ವ ಬಂದುಬಿಟ್ಟಿದ್ರೆ ಇಡೀ ಬಿಲ್ಡಿಂಗಿಗೆ ಗೊತ್ತಾಗೋದು, ಬಾಯ್ ಬಿಡ್ಕೊಂಡು ಬಂದ್ಬಿಡೋದು. ಆದರೆ ನೀನು ಬರೋದಿದ್ರೆ ಮಾತ್ರ ಚಿಕ್ಕವನ್ನ ಕರ್ಕೊಂಬ, ಇಲ್ಲಾಂದ್ರೆ ಕಳಿಸ್ಬೇಡ ಅಂತ ಹೇಳಿದ್ದೆ. ಇನ್ನೊಂದೇನು ಗೊತ್ತಾ, ನಮ್ಮ ಚಿಪ್ಪಿಗೆ ಚಿಕ್ಕವ ಅಂದರೆ ಇಷ್ಟ, ನಮ್ಮ ಚಿಕ್ಕವಂಗೆ ನನ್ನ ಮಗಳಂದ್ರೆ ಇಷ್ಟ, ನನ್ನ ಮಗಳಿಗೆ ಚುಪ್ಪಿ ಅಂದರೆ ಇಷ್ಟ. ಆ್ಯಕ್ಚುಲಿ ನಮ್ಮ ರಕ್ಷಾಬಂಧನದಲ್ಲಿ ನಮ್ಮ ಚಿಕ್ಕವ ನಮ್ಮ ಚುಪ್ಪಿಗೆ ಹೊಡೆದಿದ್ದೆಲ್ಲ ನೋಡಿ ಎಲ್ಲರೂ ತುಂಬ ಖುಷಿ ಪಟ್ಟರೆ. ಆ್ಯಕ್ಚುಲಿ ನಮ್ಮ ಚುಪ್ಪಿಗೆ ಅವಳ ಆ ಡ್ರೆಸ್ ಹಾಕಿರೋದು ನೋಡಿ ಅಷ್ಟು ಖುಷಿಯಾಗಿ ಹೋಗೋದು ಬರೋದು ಮುದ್ದು ಕೊಡೋದು ಮಾಡ್ತಾಯಿದ್ದ. ಹಾಗಾಗಿ ಹೊಡೆಸ್ಕೊಳ್ಳೋನು ಅವಳ ಹತ್ರ. ನೆನ್ನೆ ತೊಗೊಬಂದಿದ್ರಲ್ಲ, ಅದಕ್ಕೆ ನನ್ನ ಮಗಳು ಬರ್ತಿದ್ದಂಗೆ ಅವ್ರ ಅಣ್ಣಂಗೆ ತೋರಿಸ್ತಿದ್ದೀನಿ, ನೋಡೋಣ ಹೊಸ ತೊಗೊಬಂದಿದ್ದಾರೆ ಹಾಗೆ ಹೀಗೆ ಅಂತ. ಇವನ್ನೆಲ್ಲ ನೋಡಿ ಇದೆಷ್ಟೈತೆ ಚಿಕ್ಕಿ ಏನು ಎತ್ತ ಅಂತೆಲ್ಲ ಕೇಳ್ತಿದ್ದಾನೆ. ಇವನು ಸ್ವಲ್ಪ ಸ್ಪೀಡು, ಏನೇನೋ ಮುಟ್ಟು ಏನೇನೋ ಮಾಡ್ತಾನೆ. ಕ್ಲೋಸ್ ಮಾಡಿಟ್ಬಿಡು ಚುಪ್ಪಿ ದಮ್ಮಯ್ಯ ಅಂತೀನಿ ಅಂತ ಹೇಳ್ತಾ ಇದ್ದೆ. ಡ್ರೈ ಫ್ರೂಟ್ಸ್ ತೊಗೊಂಬಿಟ್ಟು ಬಂದಿದ್ದೆ ನಿನ್ನೆ, ಅದನ್ನು ತುಂಬಬೇಕಾಗಿತ್ತು. ಹಾಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ನನ್ನ ಮಗ ಇದ್ದಾಗ ಮಾಡೋ ಅಂಥವನ್ನ ಕೆಲಸಗಳ ಚಿಕ್ಕಪುಟ್ಟು ಮಾಡ್ಕೊತೀನಿ. ಅವ್ನು ಮಲಗಿದ್ಮೇಲೆ ಸ್ವಲ್ಪ ಎರಡೂ ಕೈಲಿ ಕೆಲಸ ಮಾಡೋ ಅಂಥ ಕೆಲಸ ಮಾಡ್ತಾಯಿರ್ತೀನಿ. ಅಂದರೆ ಈರುಳ್ಳಿ ಕಟ್ ಮಾಡೋದಾಗಲಿ, ಸೌತೆಕಾಯಿ ಸಿಪ್ಪೆ ಎರಿಯೋದು, ಕಟ್ ಮಾಡೋದು, ಇದೆಲ್ಲ ಒಂದೊಂದು ಕೈಲಾಗಲ್ಲ. ಸೊ ತರಕಾರಿಗಳನ್ನ ಅವ್ನು ಮಲಗಿದಾಗ ಪಟ್ಪಟ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಅವ್ನು ಎದ್ದಾಗ ಸ್ವಲ್ಪ ಅವನ್ನ ಹಿಡ್ಕೊಂಡು ಸೇರಿ ಮಾಡೋ ಅಂಥದ್ದನ್ನ ಮಾಡ್ಕೊತೀನಿ. ನಾನು ಕೂದಲು ಎಳೆಯೋದು, ಜುಟ್ಟು ಎಳೆಯೋದು, ನಾನು ಏನಾದ್ರು ಕಟ್ ಮಾಡ್ತಿದ್ರೆ ನೈಫ್ ಇಟ್ಕೊಳ್ಳೋದು, ಇದೇ ಮಾಡುತ್ತದೆ. ಇದೆಲ್ಲ ಕರೆಕ್ಟಾಗಿ ಒಂದು 100-150 ಗ್ರಾಮ್ ಹಿಡಿಯೋ ಅಂಥದ್ದು ತೊಗೊಂಡಿದ್ದೀನಿ. ಅಂದರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ನನಗೆ ಕಾಣಬೇಕು ಡ್ರೈ ಫ್ರೂಟ್ಸು ಹೇಳ್ಬಿಟ್ಟು ನನಗೆ ಗೊತ್ತಾಗಂಗೆ ಮಾತ್ರ ಇಟ್ಕೊಂಡಿದ್ದೀನಿ ಇದೆಲ್ಲನೂ. ಅಲ್ಲ ಕೈಗೆ ಸಿಗೋ ಹಾಗೆ, ಅದು ಚಿಕ್ಕ ಬಾಕ್ಸು, ನಮ್ಮ ಮನೆ ಚಿಕ್ಕ ಶೆಲ್ಫ್ಸ್ ಇರೋದ್ರಿಂದ ಎಲ್ಲ ಚಿಕ್ಕದಾಗಿ ಅಂಥದ್ದನ್ನ ನೋಡಿ ತೊಗೊಂಡು ಮಾಡಿದ್ದೀನಿ. ಇದೆಲ್ಲ ತೊಗೊಂಡೆ ಆ್ಯಕ್ಚುಲಿ 4-5 ವರ್ಷ ಆಯಿತು. ಮುಂಚೆ ತೊಗೊಂಡಿದ್ದೆ, ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಅಲ್ಲಿಟ್ಟು ಇಲ್ಲಿಟ್ಟು ಇವು ಕ್ಲೀನ್ ಮಾಡ್ಕೊಳ್ಳೋದೇ ಒಂದಿನ ಆಗುತ್ತೆ. ಅದರಲ್ಲಿ ಬೇರೆ ಮಕ್ಕಳು ನಾನು ಕಾಫಿ ಮಾಡ್ಕೊಳ್ತೀನಿ ಅಂತ ಇಬ್ಬರು ಸೇರಿ ಮಾಡ್ಕೊಳ್ತಾರೆ.
ಕಾಫಿ ಮಾಡ್ಕೊತಿದ್ದೀನಿ ನಂದು ಹಂಗೆ ಇವಳಿಗೆ ಮಾಡ್ಕೊಡಕ್ಕೆ. ನಂದು ಹಂಗೆ ಮಾಡ್ಕೊಡು. ಎಗ್ ಬಿರಿಯಾನಿ ಮಾಡೋಣ ಅಂತ ಸಂಜೆ ರೆಡಿ ಮಾಡ್ತಿದ್ದೀನಿ. ಈಗ ವಾಕ್ ಹೋಗ್ಬಿಟ್ಟು ಬರಬೇಕು. ನಿನಗೆ ಮಾತ್ರ ಮಾಡ್ಕೊಂಡು ನಾನೇ ಮಾಡ್ಕೊಡ್ತೀನಿ. ಅಯ್ಯೋ 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 ನೋಡಿ ಅಕ್ಕ ಹೆಂಗ್ ಆಡ್ತಾವ್ ನೋಡಿ ಇಲ್ಲಿ ಹೊಟ್ಟೆ ಎಲ್ಲ ಬಿಟ್ಕೊಂಡು. ನೋಡಿ ನೋಡಿ ಅಕ್ಕ. ಹಾಂ 8 ಪ್ಯಾಕ್ ತೋರಿಸು. ಅಯ್ಯೋ 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 ಏನು ನೋಡಬೇಕು. ಇಲ್ಲಿ ನೋಡು ಕಾರ್ ಬರ್ತಿದೆ ಚುಪ್ಪಿ. ಹಾಗೆ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ವಿ. ನಮ್ಮ ಚುಪ್ಪಿನೇ ಬೆಳಗ್ಗೆ ಬಂದಿದ್ದೆ, ಆಗ್ತಿಲ್ಲ ಅವನೊಂದು 7-8 ಸರಿ ಹೋಗಿ ಬಂದಾಗಿದೆ. ಈಗ ನಾವೆಲ್ಲ ಒಟ್ಟಿಗೆ ಹೋಗಿ ಬರೋಣ ಬಾರೆ ಚಿಕ್ಕಿ ಸಂಜೆ ಅಂತ ಹೇಳ್ಬಿಟ್ಟು. ಅಲ್ಲಿದ್ರೆ ಅವ್ರ ಅಮ್ಮ ಜೊತೆಲಿರಬೇಕು, ಇಲ್ಲಿ ಬಂದರೆ ನಾನು ಜೊತೆಲಿರಬೇಕು ಅವನಿಗೆ. ನಮ್ಮ ಕೆಲಸ ಇಲ್ಲ. ಓದು ಚುಪ್ಪಿ ಅದೇನು ಬರ್ತಿದೆ ಅಂತ. ಡು ನಾಟ್ ವಾಕ್ ಆನ್ ದ ಲಾನ್. ತುಂಬ ದಿನಸಿ ತಗೊಂಡ್ಬಿಟ್ಟು ಬರಬೇಕು, ತುಂಬ ಕೆಲಸ ಇದೆ, ತುಂಬ ಏನು ಹೇಳೋದು ಏನು ಬಿಡೋದು. ಅದ್ರ ಮೇಲೆ ಕಾಲ ಹಾಕ್ಬಾರ್ದು. ಈ ಕಾಡು ಕಪ್ಪಿಗಳು ನಮ್ಮ ಅಕ್ಕ ನನ್ನ ಮಗನಿಗೆಲ್ಲ ಹೇಳ್ಕಳ್ಸಿದ್ದೀನಿ, ನಾನು ಏನೂ ಹೇಳ್ಕಳ್ಸಿಲ್ಲ. ನಂಗೆ ಕಲಿಯೋಕ್ಕಾಗ್ತಲ್ಲ. ನಾಳೆ ಹೋದ್ರೆ ಹೋದ ಮತ್ತೆ ಹೇಳೋಕ್ಕಾಗಲ್ಲ. ಇಲ್ಲಿ ಬರು ಅಮ್ಮಕ್ಕೆ ಬಿಡೋದು. ಅಪ್ಪ ಅವನೊಂದು ದಿಕ್ಕಲ್ಲಿ ಹೋಗಿದ್ದೀನಿ. ನನ್ನ ಮಗ ಚುಪ್ಪಿ ಸ್ಟೆಪ್ಸು. ಇಲ್ಲಿ ಇವಳು ಏನೋ ಹುಡುಕೊಂಡು ಆಯ್ಕೊಂಡು ಬರ್ತಿದ್ದಾಳೆ. ಹಂಗೆಲ್ಲ ಎಷ್ಟು ಚೆನ್ನಾಗಿತ್ತು ಮಗಳು. ಆಯ್ತು ಎಲ್ಲನೂ ಅದು ಅಳ್ತಿದೆ ಬಿಡ್ತಿಲ್ಲ. ನಿಧಾನ ಕಣೋ ಚುಪ್ಪಿ, ಹಂಗೆಲ್ಲ ಸರ್ಕಸ್ ಮಾಡಬೇಡ. ಇದು ಮಗು ಗೊಂಬೆ ಎಲ್ಲ ಕಣೋ. ಮನ್ನನಿ ತಗೊಂಡು ಈಗ ಈಚೆಯಿಂದ ಬಾ ಚುಪ್ಪಿ. ಮೆಲ್ಲೆ ಹತ್ಬೇಕು ಕಣೋ. ಹಾಗೆ ನೈಟ್ ಊಟಕ್ಕೆ ಎಗ್ ದಮ್ ಬಿರಿಯಾನಿ ಮಾಡ್ಕೊಂಡಿದ್ದೆ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಎಲ್ಲರೂ ಊಟ ಮಾಡಿಕೊಂಡು ನನ್ನ ಮಗ ನೋಡಿ ಆಟ ಆಡ್ತಾ ಕೂತಿದ್ದೆ ಅವ್ರ ಅಪ್ಪನ ಜೊತೆ. ಊಟ ಎಲ್ಲ ಆಗಿ ಇವಾಗ ರಾತ್ರಿ ಎಗ್ ಬಿರಿಯಾನಿ ಮಾಡಿದೆ. ಎಲ್ಲ ಊಟ ಎಲ್ಲ ಮಾಡಿಕೊಂಡು ಮಕ್ಕಳು ಆಟ ಆಡ್ಕೊಂಡ್ಬಿಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.